ವೀಕ್ಷಕರೇ, ನಾವೀಗ ದೇವ್ರಗುಡ್ಡದಲ್ಲಿ ಕಾಣಿಕೆ ನುಡಿಯುವ ಅಜ್ಜರ ಹತ್ರ ಬಂದಿದ್ದೇವೆ. ಅಜ್ಜರ್ ಮಾತಾಡ್ತಾರೆ, ಕೇಳೋಣ ಬನ್ನಿ. ಅಜ್ಜರ, ನಿಮ್ಮ ಹೆಸರೇನ್ರಿ? ನಗಪ್ಪಜ್ಜರಿ. ಹೌದ್ರಿ. ನೀವು ಎಷ್ಟು ವರ್ಷದಿಂದ ಕಾಣಿಕೆ ನುಡ್ಕೊಂತ ಬಂದ್ರಿ? ನಾವು 2009ರಿಂದ ಮಾಡಕತ್ತೀವಿ. ವರ್ಷಕ್ಕೆ ಎಷ್ಟು ಸರಿ ಕಾಣಿಕೆ ಆಗ್ತದೆ? ಒಂದೇ ಸಲ. ಒಂದೇ ಸರಿ. ಯಾವಾಗ ಆಗ್ತೈತ್ರಿ? ಗಂಡೆ ಪೂಜೆ, ದಸರಾ ದಿನ ಆಗ್ತದೆ. ಅಂದ್ರೆ ಪ್ರತಿ ವರ್ಷನೂ ನೀವ ನುಡಿತೀವಿ? ಹೌದು, ಪ್ರತಿ ವರ್ಷ ನಾವು ಕಾಲ ಆಗೋವರೆಗೆ ನಾವೇ ಮಾಡೋದು. ಅಂದ್ರೆ ಯಾವ ತರ, ಅಂದ್ರೆ ಎಷ್ಟು ದಿನದಿಂದ ನೀವು ಉಪವಾಸ ಹಿಂಗೆ ಏನಾದ್ರು ಮಾಡ್ತೀರಾ ಕಾಣಿಕೆ? ನಾವು 9 ದಿನ ನೇರ ಉಪವಾಸ ಇರ್ತಮ್ಮ. 9ನೇ ದಿನಕ್ಕೆ ಸಂಜೆ 6 ಗಂಟೆ 5:45 6ಕ್ಕೆ ಸ್ವಾಮಿ ಏನು ನುಡಿತಾನ ಅದನ್ನ ಕರ್ತಕ್ಕ ಕಾಣಿಕೆ ಎಲ್ಲ ಕರ್ಣಿಕೆ ಅಲ್ಲಿ ಕರಿಯಾಲಪುರದಲ್ಲಿ ಮಾಡ್ತೀವಿ. ಕರಿಯಾಲದಲ್ಲಿ ಭಾಳ ಜನ ಕೂಡ್ತಾರ್ರಿ ಅಜ್ಜರ? ಭಾಳ ಅಂದ್ರೆ ಒಂದು 4-5 ಲಕ್ಷ ಜನ ಅಲ್ಲೇ ಸೇರಿರುತ್ತೆ. ಒಂದು 10 ಲಕ್ಷ ಜನ ಸೇರಿರ್ತಿದ್ದಿಲ್ಲ. ಎಲ್ಲೆಲ್ಲಿಂದ ಬರ್ತಾರ್ರಿ ಕಾಣಿಕೆ? ಎಲ್ಲ 4 ರಾಜ್ಯದ ಬರುತ್ತೆ. 4 ರಾಜ್ಯದ ಯಾವ್ಯಾವ್ದ್ರಿ? ತಮಿಳ್ನಾಡು ಬರುತ್ತೆ, ಆಂಧ್ರ ಬರುತ್ತೆ, ಮಹಾರಾಷ್ಟ್ರ ಬರುತ್ತೆ, ಕರ್ನಾಟಕ. 4 ರಾಜ್ಯದ ಜನನೂ ಬರುತ್ತೆ. ಈಗ ಕಾಣಿಕೆ ನೀವು ನುಡಿತೀರಲ್ಲ, ನಿಮಗೆ ಏನ್ ಅನಿಸ್ತತಿ? ಅದನ್ನ ನುಡಿತೀರಾ ಅಥವಾ ದೇವ್ರು ಏನಾದ್ರು? ಅಲ್ಲಮ್ಮ, ಪ್ರಜ್ಞೆ ಇದ್ರೆ ಅದನ್ನ ಅವ್ರಿಗೆ ಬಂದ್ರೆ ಭಯ ಆಗುತ್ತೆ. ಅವ ಇರ್ತಾನ ಹೇಳಿ ನುಡಿತೇವೆ, ಅವ ಏನು ನುಡಿ ಕೊಟ್ಟಿರ್ತಾನ ನುಡಿತೇವೆ. ನೀವು ಕಾಣಿಕೆ ನುಡಿಯುವಾಗ ನಿಮಗೇನು ಅರಿವಿರಲ್ರಿ? ಅರಿವಿರಲ್ಲ. ದೇವ್ರು ಏನ್ ನುಡಿಸ್ತಾರ ಅದನ್ನ? ದೇವ್ರು ಏನು ಭಗವಂತ ನುಡಿತಾರ ಇಷ್ಟೇ. ಈಗ ಕಾಣಿಕ ನುಡಿತಾರಲ್ಲ, ಅದನ್ನ ಹೆಂಗೆಂಗ ಯಾವ ರೀತಿಯಾಗಿ ಹೋಲಿಸ್ತಾರ್ರಿ ಅದು? ಜನ ಅವರು ಏನೇನು ಅನಿಸಿಕೆ ಆಗತ್ತೆ ಅವರು ಅನಿಸಿಕೆ ಅಂತಾರ. ಮುಕ್ಕೋಟಿ ಚೆಲ್ಲಿತಲೆ ಕಲ್ಯಾಣಿ ಕಟ್ಟಿತಲೆ ಅಂತ ಹೇಳಿ ಇಷ್ಟು ವಾಗ್ದಾನ ಮಾಡೇವಿ. ನಾವು ಮೊನ್ನೆ ಜಿಕ್ಕಿಟ್ಟಿಟ್ಟು ಮುಂದಿನ ನಿಮ್ಮಂತ ತಿಳಿದವ್ರು ಅದಕ್ಕೆ ಅರ್ಥ ಮಾಡಿ ಹೇಳ್ತಾ ಇದ್ದಾರೆ. ಈ ಸಲ ಅರ್ಥ ಅಂತೂ ಯಾರು ರಾಜಕೀಯ ಅದಕ್ಕೆ ಬಳಸ್ಕೊಂಡಾರ. ಮುಂದೆ ಏನಾಗತ್ತೆ ಅನ್ನೋದು ಒಂದಿಟ್ಟು ವಿವರಣೆ ಮಾಡಿ ಹೇಳಿಲ್ಲ. ಇದು ಏನಮ್ಮ ಗುರುವ ಗೌರವ ಸಂಪ್ರದಾಯ. ಮತ್ತು ಅವರು ಭಂಡಾರಿ ಗುರುಗಳು, ನಾವು ಕಾರಣಿಕದ ಒಡೆಯರಿಬ್ಬರು ಸರಿಸಮ. ಮತ್ತು ಅವ್ರ ಆಶೀರ್ವಾದ ತೊಗೊಂಡು ನಾವು ಕಾರಣಿಕ ಮಾಡ್ತಿದ್ದೇವೆ. 9ನೇ ದಿನ 6 ಗಂಟೆಗೆ ಮಾಡ್ತಿದ್ದೇವೆ. ಮತ್ತು ಬಂದು ಭಕ್ತಾದಿಗಳು ಹಣ್ಣು ಬಿಸಿಲು ಬಿತ್ತಿ ನಮ್ಮ ಡೋಣಿಗೆ ನೀಡ್ತಾರೆ. ಅದಕ್ಕೆ ಡೋಣಿಗೆ ನೀಡ್ತಾರೆ. ಅದನ್ನು ನಾವು ಊಟ ಮಾಡೋ ಅಂತ ಕರ್ತರು ನಾವು. ಈ ನಮ್ಮ ತಿರುಗಿ ಮಾರನೇ ದಿನ ಕಬ್ಬಿಣ ಸರ್ಪನ ಹಿರಿತೈತಿ. 11 ಮಂದಿ ನಮ್ಮ ಒಗ್ಗಯ್ಯ ನಮ್ಮ ಆಶೀರ್ವಾದ ತೊಗೊಂಡು ಕಬ್ಬಿಣ ಸರ್ಪನೆ ಹಿಡಿತಾರೆ. ಕಾಲ ಒಳಗೆ ಪವಾಡ ಆಗುತ್ತೆ, ಗುಡ್ಡದ ಪವಾಡ ಆಗುತ್ತೆ. ಗುಡ್ಡದ ಪವಾಡ ಆಗುತ್ತೆ, ಕೈ ಪವಾಡ ಆಗುತ್ತೆ. ಆರ್ತಿದು 11 ಸರ್ಪನೆ ಹಿರಿತಿದ್ದೆವು. ಅಲ್ಲಿಗೆ ನಮ್ಮ ಜಾತ್ರೆ ಕಾರ್ಯಕ್ರಮ ಮುಗಿತು. ಪ್ರತಿ ಭಾನುವಾರ, ಮೊನ್ನೆ ಗುರುವಾರ ಒಂದು 10-15 ಲಕ್ಷ ಜನ ಬಂದು ಹೋಗಿತ್ತು. ಮೊನ್ನೆ ಅಂದ್ರೆ ಹುಣ್ಣಿಮೆ ಗುರುವಾರ. ಹುಣ್ಣಿಮೆ ದಿನ ಭಾಳ ಜನ ಬರ್ತಾರೆ. ಇವತ್ತು ಭಾನುವಾರ ಇಷ್ಟ ಆಗೈತೆ ಅಂದಾಗ ನೀವು ಇವತ್ತ ಒಂದು 5-6 ಲಕ್ಷ ಜನ ಬಂದು ಬಂದವ್ರಿಗೆಲ್ಲರಿಗೂ ಒಳ್ಳೇದಾಗ್ತೈತ್ರಿ. ಎಲ್ಲದೂ ಒಳ್ಳೇದಾಗುತ್ತೆ. ಮನಸ್ಸಿನಾಗ ಏನು ಬಂದು ಬೇಡ್ಕೊಂಡು ಹೋಗ್ತಾರ ಅದು ಈಡೇರಿಸೋ ದೇವ್ರು ನಮ್ಮದು. ಯಾರು ಅಂತರ ಕಟ್ಟಂಗಿಲ್ಲ, ಮಂತ್ರ ಹೇಳಂಗಿಲ್ಲ. ನಾನು ಇಲ್ಲಿ ಕುತ್ಕೊಂಡು ಒಂದು ಕುಂಟೋಲ್ ಗಂಟ್ಲೆ ಭಂಡಾರ ಹಚ್ಚೋದು ಅಷ್ಟು ಆಶೀರ್ವಾದ. ಏನು ಕೇಳಿದ ಉತ್ತರನ ಅವರಿಗೆ ಆಗತ್ತೆ ಅಂತ ಆಶೀರ್ವಾದ ಮಾಡೋದಷ್ಟೇ. ಏನು ಹೊತ್ತಿಗೆ ತೆಗೆದು ನೋಡಂಗಿಲ್ಲ, ಏನು ತೆಗೆದು ನೋಡಂಗಿಲ್ಲ. ಬಂದು ಭಕ್ತಾದಿಗಳು ಏನು ಉತ್ತರಕ್ಕೆ ಅವರಿಗೆ ಆಗತ್ತೆ ಅಂತ ಧೈರ್ಯ ತುಂಬಿ ಕಳ್ಸೋದು. ಯಾಕೆ ಒಂದು ಆಗ್ಲಿಂದಕ್ಕೂ ಆಗೋದಕ್ಕೂ ಆಶೀರ್ವಾದ ಮಾಡೋರು. ಆಗ್ಲಿದ್ದಕ್ಕಂತಲ್ಲ, ಎಲ್ಲರಿಗೆ ಆಶೀರ್ವಾದ ಮಾಡ್ಕೊಂತ ಇಲ್ಲಿ ಕೂಡೋದು. ಈಗ ಮೈಲಾರಲಿಂಗೇಶ್ವರ ಜಾತ್ರೆ ಐತ್ರಿ ಫೆಬ್ರವರಿ ಒಳಗಲ್ಲಿ. ಈಗ ಅಲ್ಲಿಗೆ ಆಗಮಿಸ್ತಾರಲ್ರಿ ಕಾಣಿಕಕ್ಕ, ಅಲ್ಲಿ ಬರೋಂಥ ಜನ ಇಲ್ಲಿನೂ ಬರ್ತಾರೆ. ಫಸ್ಟ್ ಇಲ್ಲಿ ಬಂದ ದರ್ಶನ ತಗೊಂಡು ಹೋಗೋದು. ಹೌದ್ರಿ. ಫಸ್ಟ್ ಇಲ್ಲಿಗೆ. ಅದಕ್ಕೆ ಏನಂದಮ್ಮ, ಅದು ಹಿರಿಯ ದೇವರು ಸಣ್ಣ ಆತ ದೊಡ್ಡ ಆತ ಅಂದ. ಇದು ಉಗ್ರದನ ಅಥವಾ ಶಾಂತಿ ಅದನ ಅಂತ ಸಂಪ್ರದಾಯ ಇದೆ. ದೇವ್ರು ದೊಡ್ಡವರು ಸಣ್ಣವ್ರು ಯಾರಲ್ಲ, ಒಬ್ಬನೇ ಅವ. ಅದಕ್ಕೆ ಭಕ್ತರು ನಾಮಾಂಕಿತ ಕೇಳಿದಾರೆ. ಅದು ಹಿರಿಯ ಮೈಲಾರ, ಚಿಕ್ಕ ಮೈಲಾರ, ಈತ ಒಂದಿಟ್ಟು ಉಗ್ರ ಸ್ವರೂಪ ಇದೆ ಅಂತ ಭಕ್ತರು ಹಾರೈಸ್ಕೊಂತಾರೆ. ಫ್ರೆಂಡ್ಸ್, ಮಾಲ್ತೇಶ್ ಮೈಲಾರಲಿಂಗೇಶ್ವರನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.